ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಒಡನಾಟ ಹೊಂದಿದ್ದಂತಹ ಸಚಿವ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಭಾರತ ದೇಶ ನೀವು ಹೇಳ್ದಂಗೆ ಬಡವಾಗಿದೆ ಅನ್ನುವಂಥದ್ದನ್ನು ಆಲ್ರೆಡಿ ಹೇಳಿರುವಂಥದ್ದು. ಸೊ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಅವರು ಒಡನಾಟ ಇತ್ತು? ಮನಮೋಹನ್ ಸಿಂಗ್ರವರು ನಂದು ಒಡನಾಟ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗಿಂದನೂ ಹೆಚ್ಚೆಚ್ಚು ಆಗ್ತಾ ಬಂತು. ನಾನು ಅವರ ಹತ್ರ ಹಲವಾರು ಸಮಸ್ಯೆಗಳನ್ನು ಎತ್ತಿ ತಗೊಂಡು ಹೋಗಿದ್ದೆ. ಅಂಥ ದೊಡ್ಡ ನಾಯಕ ನನ್ನ ಜೊತೆಗೆ ಕೂತು ಅವರು ಮಾತನಾಡೋದು, ಆ ಗಂಭೀರತೆ ತೋರಿಸೋದು, ಸಮಸ್ಯೆಗಳನ್ನು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಿ ಪರಿಹಾರ ಸೂಚಿಸೋದು, ಅವರ ಆ ಒಂದು ದೊಡ್ಡಸ್ತನವನ್ನು ನಾನು ಯಾವಾಗಲೂ ನೆನಪಾರೋದಿಲ್ಲ. ಅವರ ವಿನಯ, ಅವರಲ್ಲಿರ್ತಕ್ಕಂಥ ಆ ಒಂದು ಮಾನವೀಯ ಮೌಲ್ಯಗಳು ನಿಜವಾಗಿಯೂ ಮತ್ತೊಬ್ಬರನ್ನು ಒಂದು ರೀತಿ ಪರಿವರ್ತನೆ ಮಾಡಿಸಿದ್ರು. ನಾನು ಅವ್ರನ್ನ ಎಷ್ಟು ಸಲ ಭೇಟಿಯಾಗಿದ್ದೋ ಅಷ್ಟು ಸಲ ಅವರಲ್ಲಿ ಒಬ್ಬ ಶ್ರೇಷ್ಠ ಮುತ್ಸದ್ದಿಯನ್ನು ಕಂಡೆ. ನಾನು ಅವ್ರನ್ನ ಭೇಟಿ ಆದಾಗ ಒಮ್ಮೊಮ್ಮೆ ಒಂದೊಂದು ಪಾಠ ಕಲಿತೆ. ನಾನು ಅಂಥ ಪರಿಣಾಮಕಾರಿ ವ್ಯಕ್ತಿತ್ವ ಮಾನ್ಯ ಮನಮೋಹನ್ ಸಿಂಗ್ ಇರ್ತದೆ. ಅವರು ನಮ್ಮ 1991 ಬಜೆಟ್ನೊಳಗೆ ನಮ್ಮ ಪಟ್ಟಣ ಬ್ಯಾಂಕ್ಗಳ ಬಗ್ಗೆ ವ್ಯಕ್ತ ಮಾಡಿರ್ತಕ್ಕಂಥ ಕೆಲವು ಅಭಿಪ್ರಾಯಗಳನ್ನು ಹಾಗೂ ಅವುಗಳ ಬಗ್ಗೆ ಕೆಲವು ಕಾರ್ಯಕ್ರಮ ರೂಪಿಸಬೇಕು ಅಂಥೇಳಿ ಅವರ ಹತ್ರ ಹೋದಾಗ ಅವರು ಸ್ಪಂದಿಸಿದ ರೀತಿ, ಅವರು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಂಥ ಆ ಸಂದೇಶ ನಾವು ಯಾವಾಗಲೂ ನೆನಪಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗೆ ಅದು RTGS ಇರಲಿ, ನೆಫ್ಟ್ ಇರಲಿ, ಇವೆಲ್ಲವೂ ಬಂದು ಏನು ಬ್ಯಾಂಕಿಂಗ್ ಕ್ಷೇತ್ರದ ವಹಿವಾಟಿನ ಸ್ಥಿತಿಯೇ ಬದಲಾವಣೆ ಆಗಿದೆಯಲ್ಲ, ಇದಕ್ಕೆಲ್ಲ ಕಾರಣ ಮಾನ್ಯ ಮನಮೋಹನ್ ಸಿಂಗ್ರು. ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು? ಕೇವಲ 18 ಕೋಟಿ ಮಾತ್ರ ಮಧ್ಯಮ ವರ್ಗದವರಿದ್ದರು ನಮ್ಮ ದೇಶದಲ್ಲಿ. ಆದರೆ ಇವತ್ತು 36 ಕೋಟಿಗಿಂತ ಹೆಚ್ಚು ಮಧ್ಯಮ ವರ್ಗದ ಕುಟುಂಬಗಳಾಗಿವೆ. ಅಂದರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ರು. ನಮ್ಮ ದೇಶ ಆರ್ಥಿಕವಾಗಿ ಬಡ ರಾಷ್ಟ್ರ ಅನ್ನುವಂಥ ಸ್ಥಿತಿಯಿಂದ 5ನೇ ನಂಬರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವರು ಮನಮೋಹನ್ ಸಿಂಗ್ ಅಂದರೆ ಒಬಾಮಾ ಎದ್ದು ನಿಲ್ತಿದ್ರು. ಮನಮೋಹನ್ ಸಿಂಗ್ ಭಾರತದ ಮಾರ್ಗದರ್ಶಕ ಮಾತ್ರ ಅಲ್ಲ, ಜಗತ್ತಿನ ಮಾರ್ಗದರ್ಶಕ. ನಮ್ಮ ದೇಶದ ಆರ್ಥಿಕ ಆಲೋಚನೆಗಳೊಳಗೆ ಮನಮೋಹನ್ ಸಿಂಗ್ ನಮಗೆ ವಿಶೇಷವಾದ ಪ್ರೇರಣೆಯನ್ನು ಕೊಟ್ಟಿದ್ದಾರೆ, ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಈಸ್ ಗ್ರೇಟ್ ಅನ್ನುವಂಥ ಆ ಒಂದು ಮಾತು ಹೇಳಿದವರು ಬರಾಕ್ ಒಬಾಮಾ. ಮನಮೋಹನ್ ಸಿಂಗ್ ಈಸ್ ಕಿಂಗ್, ಮನಮೋಹನ್ ಸಿಂಗ್ ಈಸ್ ಕಿಂಗ್ ಅನ್ನುವ ಆ ಜನರ ಓತಪ್ರೋತವಾದ ಅಭಿಪ್ರಾಯ, ಅದೇನು ಅಭಿವ್ಯಕ್ತಿ ಆಗ್ತಿತ್ತು, ಅದು ನಿಜವಾಗಿಯೂ ಆ ಮನಮೋಹನ್ ಸಿಂಗ್. ನಾನು ಮನಮೋಹನ್ ಸಿಂಗ್ರವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾಳೆ ನನ್ನ ಪ್ರಯಾಣ ಬೆಳೆಸ್ತೀನಿ. ಸೊ ಇದಿಷ್ಟು ಸದ್ಯ ಈಗ ಎಚ್ ಕೆ ಪಾಟೀಲ್ ಅವ್ರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.